ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾವಾಸವದ್ರ ಎಲ್ಲೋಗಿದ್ದೀಯ ಪ್ರೋಕ್ಷಣೆ ಮಾಡು ತೀರ್ಥ ಪ್ರೋಕ್ಷಣೆ ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ನಮಸ್ತೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಪೂಜಿತೆ ಸಾಮಂ ಪಾತು ಸರಸ್ವತಿ ಭಗವತಿ ನಿಶೇಷಜಾಡ್ಯಾಪಹ ಪ್ರಭುಗಳು ಸ್ವೀಕರಿಸಬೇಕು ಮೊದಲೇ ಅಕ್ಷರ ತಾವೇ ಬರೆಸಬೇಕು ಕುಮಾರ ಬಾ ಹೀಗೆ ಹೇಳು ಪೂಜ್ಯರೇ, ಇಂದಿನಿಂದ ಪ್ರಹ್ಲಾದ ಕುಮಾರನಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ. ಆಗಬಹುದು. ಈ ನಮ್ಮ ಕುಮಾರ ನಮ್ಮ ದೈತ್ಯ ಕುಲವನ್ನೇ ಬೆಳಗುವಂತಹ ಮಹಾಪುರುಷನಾಗಬೇಕು. ತಿಳಿಯಿತೆ? ಆಗಲಿ ಮಹಾಪ್ರಭು. ಕರೆದುಕೊಂಡು ಹೋಗಿ. ಬಾಪ ಪ್ರಹ್ಲಾದ ಬಾಪ. ಸಹೋದರ ಸಹೋದರ, ಏನು ಅದೃಷ್ಟಾನಯ್ಯ ನಮ್ಮದು. ನಮ್ಮ ವಿದ್ಯೆನೆಲ್ಲ ಇವನಿಗೆ ದಾರಿ ಎರೆದು ಕೊಟ್ಟು ಬಿಟ್ರೆ ಯಶಸ್ಸು ಕೀರ್ತಿ ಕಟ್ಟಿಟ್ಟ ಬುತ್ತಿ. ಚೆನ್ನಾಗಿ ಹೇಳಿದೆ, ಚೆನ್ನಾಗಿ ಹೇಳಿದೆ. ಪೂಜ್ಯರೇ, ಏನಾಯ್ತಮ್ಮ? ಪೂಜ್ಯರೇ, ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು. ಹೌದು ಹೌದು ಹೌದು. ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ರಾಜಕುಮಾರ ಅಲ್ವೇ? ತಂದೆ ತಾಯಿಗಳಿಂದ ದೂರವಿದ್ದು ಅಭ್ಯಾಸವಿಲ್ಲ. ಇನ್ನು ಚಿಕ್ಕ ವಯಸ್ಸು. ಹಾಗಾಗಿ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬರಬೇಕು. ಅಯ್ಯೋ ಯೋ ಯೋ ಯೋ, ತಾವಿಷ್ಟೊಂದು ಕೇಳ್ಕೋಬೇಕೇ? ಏನ್ ತಾಯಿ, ನಮಗೇನು ಮಕ್ಕಳು ಮರಿ ಇಲ್ವೇ? ತಾವು ನಿಶ್ಚಿಂತವಾಗಿರಿ. ಪ್ರಹ್ಲಾದನ ಅಭ್ಯುದಯ ನಮಗ್ ಸೇರಿದ್ದು. ನಾವಿನ್ನು ಹೊರಡೋಣ ತಾಯಿ. ಹೋಗಿ ಬಾ ಕುಮಾರ. ಬಾಪ್ ಬಾಪ್ ಬಾಪ್. ಕಯಾದು, ಏನದು? ಗುರುಪುತ್ರರೊಡನೆ ಏನು ಹೇಳುತ್ತಿದ್ದೆ? ನಾಚಿಕೆ? ಪ್ರಹ್ಲಾದ ಕುಮಾರನು ಇನ್ನೂ ಚಿಕ್ಕವನು. ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ಓಹೋ. ತಂದೆ ತಾಯಿಗಳಿಂದ ದೂರವಿದ್ದು ಅಭ್ಯಾಸವಿಲ್ಲ. ಹಾಗಾಗಿ ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಿದ್ದೇನಷ್ಟೇ. ಅಯ್ಯೋ ಪಾಪ, ನೀನು ಹೇಳದಿದ್ದರೆ ಅವರಿಗೆ ತಿಳಿಯುತ್ತಿಲ್ಲೇ ಇರಲಿಲ್ಲವೇನೋ ಪಾಪ. ಅದೇನು ಹೇಳುವಾಗ ಅದೇನು ವಯ್ಯಾರ, ಅದೇನು ಭಿನ್ನಾಣ. ಪೂಜ್ಯರೇ, ಪ್ರಹ್ಲಾದ ಕುಮಾರನು ಇನ್ನು ಚಿಕ್ಕವನು, ಹಸಿವು ಬಾಯಾರಿಕೆಯನ್ನು ತಡೆಯತಕ್ಕವನಲ್ಲ. ಅವನನ್ನು ಆಗಾಗ ಅರಮನೆಗೆ ಕರೆದುಕೊಂಡು ಬನ್ನಿ. ಹಾಗೆ ಹೀಗೆ ಹೋಗೆ. ನೀನೊಬ್ಬಳೆ ಮಕ್ಕಳನ್ನು ಹೆತ್ತವಳು ಪಾಪ, ಅವರಿಗೇನು ಮಕ್ಕಳೇ ಇಲ್ಲ ನೋಡು. ಹಾಗಲ್ಲ ಸ್ವಾಮಿ, ಅವನನ್ನು ಬಿಟ್ಟಿರುವುದು ನನಗೆ ಕಷ್ಟ. ನಾನಿಲ್ಲವೇ? ನನಗೂ ಅಷ್ಟೇ ದೇವಿ. ನಮ್ಮಿಬ್ಬರ ಪುತ್ರ ವಾತ್ಸಲ್ಯ ಅವರ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗ ಬರದಲ್ಲವೇ? ನಡೆ ದೇವಿ. ನಮಸ್ಕಾರ ನಮಸ್ಕಾರ. ಕುತ್ಕಾಯ್ ಕುತ್ಕಾಯ್. ನಿನ್ನೆ ದಿವಸದ ಪಾಠ ಓದಿದಿರೇನೋ? ಏನು ಓದಿದ್ದೀರಾ? ಓದವ್ರಂತ ನೋಡ್ರ ಅಪ್ಪಾರ ಪ್ರಾರಬ್ಧಗಳು. ಇವನು ರಾಜಕುಮಾರ, ಹೆಸರು ಪ್ರಹ್ಲಾದ ಅಂತ. ಏನಂತ? ಪ್ರಹ್ಲಾದ ಅಂತ ಕಡೆ ಸೋದ್ರ ಮಂಡ್ಯದೆ.
ಇನ್ಮೇಲೆ ಗುರುಕುಲದಲ್ಲೇ ಪಾಠ ಕಲಿಕ್ ಬಂದಿದ್ದಾನೆ. ಇವನನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು. ಆಗಲಿ ಗುರುಗಳೇ. ಬಾಪ ಹೀಗೆ ನಾವ್ ಹೇಳ್ಕೊಟ್ಟಾಗ ಹೇಳ್ತೀಯಪ್ಪ. ಆಗಲಿ ಗುರುಗಳೇ. ಹೇಳ್ತಾನೆ. ವಕ್ರತುಂಡ ಮಹಾಕಾಯ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸೂರ್ಯಕೋಟಿ ಸಮಪ್ರಭಾ ಅವಿ- ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಎಷ್ಟು ಚೆನ್ನಾಗಿ ಹೇಳ್ತೀಯಪ್ಪ. ಪ್ರಹ್ಲಾದ, ಇದನ್ನೆಲ್ಲ ಯಾರು ಹೇಳ್ಕೊಟ್ರು? ನಿಮ್ ತಂದೆನೆ? ಇಲ್ಲ, ಮತ್ತೆ ಅಯ್ಯೋ 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 ನಿಮ್ ತಾಯಿನೇ? ಹೌದು. ಆಗೇಳು. ಮತ್ತೆ ಮಕ್ಕಳಿಗೆಲ್ಲ ಮೊದಲನೇ ಗುರು ತಾಯಿನೇ ಅಲ್ವೇ? ನೋಡಿದ್ರೆ ಅಂದ್ರ ಪ್ರಹ್ಲಾದನ್ ಜಾಣತನ. ನಾವು ಜಾಣ್ರೆ ಗುರುಗಳೇ. ಅಯ್ಯೋ 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 ಜಾಣ್ರು ಎಲ್ಲಿ? ಹಾಗಾದ್ರೆ ಪ್ರಹ್ಲಾದ ಹೇಳಿದ್ದನ್ನ ಯಾರಾದ್ರೂ ಒಬ್ರಿ ಹೇಳಿ ನೋಡೋಣ. ಹೇಳ್ತಾನೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅವಿಘ್ನಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ಕರ್ಕಶವಾಗಿದೆ, ಕರ್ಣ ಕಠೋರವಾಗಿದೆ. ಯಾರ್ದ ಮಗಳ? ಅಯ್ಯೇಕಿಗಳ ನೀಚರು ನಿಮ್ಮಂತ 1000 ಶಿಷ್ಯರಿರೋದಕ್ಕೆ ಬದಲು ಪ್ರಹ್ಲಾದನಂತ ಒಬ್ಬ ಶಿಷ್ಯ ಇದ್ರೆ ಸಾಕು. ಅಲ್ಲೇ ಜನ್ಮ ಸಾರ್ಥಕ. ಜನ್ಮ ಸಾರ್ಥಕ. ಕಂದನಂ ಕಾಂತನಂ ಕಾಣದೆ ಕಂದನಂ ಕಾಂತನಂ ಕಾಣದೆ ಮಂದಯಾನೆ ಚಿಂತೆಯ ಮಾಡಿ ಮಂದಯಾನೆ ಚಿಂತೆಯ ಮಾಡಿ ಕಂದನಂ ಕಾಂತನಂ ಕಾಣದೆ ಏನೋ ಬೆಳಗೋ ಕೋಪ ಏಕೆ ಪರಿತಾಪ 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 ಕಂದನಂ ಕಾಂತನಂ ಕಾಣದೆ. ಪರಮೇಶ್ವರ, ಪತಿಪುತ್ರರಿಂದ ದೂರವಾಗಿ ಹಮ್ಮಲಿಸುವ ಜೀವವನ್ನೇಕೆ ಕೊಟ್ಟಿರುವೆ? ಪ್ರಹ್ಲಾದ ಕುಮಾರನಾದರೂ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಹೋಗಿರುವನು. ಹೆತ್ತ ಕರಳಿಗೆ ಮುತ್ತಿಡಬೇಕೆಂಬ ಬಯಕೆ ಮೂಡುತ್ತಿರುವುದು. ಏನು ಮಾಡಲಿ? ಕಯಾದು ಏನದು? ಮಗನ ಚಿಂತೆಯೇ? ಇಲ್ಲ, ನನ್ನ ಚಿಂತೆ. ನಾಚಿಕೆ. ಇನ್ನೊಬ್ಬ ಪ್ರಹ್ಲಾದನಿದ್ದಿದ್ದರೆ ಈ ರೀತಿ ಒಂಟಿಯಾಗಿ ಕುಳಿತು ಚಿಂತಿಸುವ ಕಾರಣವಿರಲಿಲ್ಲ. ಹೌದು ತಾನೇ? ನಿನ್ನಾಸೆ ಅದೇ ತಾನೇ?
ಪ್ರಭು, ನೀವು ಯಾವಾಗಲೂ ಹೀಗೆ ನಗು ನಗುತ್ತಾ ಇರಬೇಕೆಂಬುದೇ ನನ್ನ ಆಸೆ. ಅಂದರೆ ಇದುವರೆಗೂ ನಾವು ಅಳುತ್ತಾ ಇದ್ದವೇನು? ಆಹಾ. ಇದುವರೆಗೂ ಯುದ್ಧ ಹೋರಾಟಗಳಲ್ಲಿ ನಿರತರಾಗಿದ್ದೀರಿ. ಇನ್ನಾದರೂ ನಿನ್ನ ಹತ್ತಿರವೇ ಇರಬೇಕು. ಹೌದು ತಾನೇ? ನಿನ್ನ ಆಸೆ ಅದು ತಾನೇ? ಇನ್ನೊಂದು ಆಸೆ. ಒಂದೇ ಆಸೆ, ಬೇರಾವ ಆಸೆಯೂ ಇಲ್ಲವೇ? ಒಂದು ಬಾರಿ ಪ್ರಹ್ಲಾದ ಕುಮಾರನನ್ನು ನೋಡಬೇಕಲ್ಲ? ಓಹೋ, ಅದಕ್ಕಾಗಿ ಇಷ್ಟೊಂದು ಪೀಠಿಕೆಯೋ ಮಹಾರಾಣಿಯವರದು? ಆ ಬಯಕೆ ನಮಗೂ ಇದೆ, ಹೇಳಿ ಕಳಿಸಿದ್ದೇವೆ. ಬಾದೇವಿ, ಅಮ್ಮ. ಪ್ರಹ್ಲಾದ, ಕಂದ, ಇದೇನು ಮಗನೇ, ಇಷ್ಟೊಂದು ಬರವಾಗಿರುವೆ? ಊಟ ನಿದ್ರೆಗಳನ್ನು ಮಾಡ್ತಿಲ್ಲವೇ ಕಂದ? ಕಯಾದು, ಪ್ರಹ್ಲಾದನನ್ನು ಗುರುಕುಲಕ್ಕೆ ಕಳಿಸಿದ್ದು ಕೇವಲ ಊಟ ನಿದ್ರೆಗಳಿಗಾಗಿ ಅಲ್ಲ, ಇವನ ವಿದ್ಯಾಭ್ಯಾಸ. ವಿದ್ಯೆಯನ್ನು ಕಲಿಯಬೇಕೆಂದರೆ ಊಟ ನಿದ್ರೆಗಳನ್ನು ಬಿಡಬೇಕೇ ಸ್ವಾಮಿ? ಸುಖ ಹೆಚ್ಚಾದರೆ ವಿದ್ಯೆಯು ತಲೆಗತ್ತುವುದಿಲ್ಲವಂತೆ, ಅಲ್ಲವೇ ಪೂಜ್ಯರೇ? ಅಮೃತವಾಣಿ. ಅಮೃತವಾಣಿ, ದಿವ್ಯವಾಣಿ, ದಿವ್ಯವಾಣಿ. ಕಯಾದು, ಪೂಜ್ಯರೇ, ಪೂಜ್ಯರೇ, ಹೇಗಿದ್ದಾನೆ ನಿಮ್ಮ ಶಿಷ್ಯ? ವಿನಯ ವಿಧೇಯತೆಯಿಂದ ನಡೆದುಕೊಳ್ಳುವನೇ? ಏನು ವಿಧಿಯ, ಏನು ವಿಧಿಯತೆ? ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೇ ಆದ್ರೂ ನಿಮ್ಮ ಪುತ್ರ ರತ್ನವಲ್ಲವೇ? ಅದೇನು ಜಾಣತನ, ಅದೇನು ಕತೆ. ಬೇರು ತೋರಿಸಿದ್ರೆ ಆ ಸ್ಥಾನೇ ನುಂಗ್ತಾನೆ. ಬುದ್ಧಿ ಪಾದರಸ, ಪಾದರಸ. ಕುಮಾರ, ಗುರುಗಳು ಏನನ್ನು ಹೇಳಿಕೊಟ್ಟರು ಹೇಳುವೆಯಾ? ಓ, ಬೇಳುವೆ ತಾತ ಸುನೀತ ಕೆನ್ನ ಮಾತ. ಬೇಳುವೆ ತಾತ ಸುನೀತ ಕೆನ್ನ ಮಾತ. ಆಲಿಸಿ ಕೇಳೆನ್ನ ಆಲಿಸಿ ಕೇಳೆನ್ನ ಜಾಲವ ಮಾಡದೆ ಮುನ್ನ. ಬೇಳುವೆ ತಾತ ಸುನೀತ ಕೆಳೆನ್ನ ಮಾತ. ಸಕಲ ಲೋಕೋದಾರನೋ, ಸಕಲ ಲೋಕೋದಾರನೋ, ಅಖಿಲ ಸೌಖ್ಯ ವಿವರ ಮಕಂದನೋ. ಮತ್ತೊಮ್ಮೆ ಹೇಳು. ಯಾವುದನ್ನು ಹೇಳಲಿ ತಂದೆ? ಅದೇ ಸಕಲ ಲೋಕೋದ್ಧಾರನು. ಸಕಲ ಲೋಕೋದ್ಧಾರನೋ, ಸಕಲ ಲೋಕೋದ್ಧಾರನೋ, ಅಖಿಲ ಸೌಖ್ಯ ವಿವರ ಮಕಂದನೋ. ಮತ್ತೊಮ್ಮೆ ಹೇಳು. ಅದನ್ನೇ ಹೇಳಲೆ ತಂದೆ. ಹೌದು, ಸಕಲ ಲೋಕೋದ್ಧಾರನೋ, ಸಕಲ ಲೋಕೋದ್ಧಾರನೋ, ಅಖಿಲ ಸೌಖ್ಯ ವಿವರ ಮಕಂದನೋ. ಇದೆಯೋ ನೀವು ಇವನಿಗೆ ಹೇಳಿಕೊಟ್ಟಿದ್ದೀರಿ? ಕ್ಷಮಿಸಿರುವ ಪ್ರಭು, ನಾವು ಇದನ್ನೆಲ್ಲ ಹೇಳಿಕೊಟ್ಟಿದ್ದು ನಾವು ಆ ಕಾಂತಲ್ಲಿ ಹೇಳಿದ್ವಿ. ಇವರು ಈ ಕಾಂತಲ್ಲಿ ಹೇಳ್ತಾ ಇದ್ದಾನೆ. ನಮ್ ಕಾಲ್ ಮೇಲೆ ನಾವೇ ಕಲೆ ತಗೋತೀವಿ ಮಹಾಪ್ರಭು. ಇನ್ನೊಮ್ಮೆ ಏನೋ ಬಾಯಲ್ಲಿ ಈ ಶಬ್ದ ಬಂದರೆ ಏನಾಗುವುದು ಗೊತ್ತೇ? ಶಿಷ್ಯನು ಮಾಡಿದ ತಪ್ಪಿಗೆ ಗುರುವ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಕರೆದುಕೊಂಡು ಹೋಗಿ. ಅಪ್ಪ ಬಾಪ ಪ್ರಹ್ಲಾದ, ಬಾಪ ಬಾಪ ಬಾಪ. ಅಪ್ಪ ಪ್ರಹ್ಲಾದ, ಈಗ ನಮ್ಮ ತಲೆಗಳು ನೀನು ಕೈಲಿವೆ ಕಣಪ್ಪ.
ನಾವು ಹೇಳ್ಕೊಟ್ಟ ಹೇಳಿದ್ರೆ ನಮ್ಮ ತಲೆಗಳು ನಮ್ಮ ಶರೀರದಲ್ಲೇ ಉಳ್ಕೋತಾವ ಕಣಪ್ಪ. ಹೇಳಿ ಗುರುಗಳೇ. ಈಗ ಲೋಕಕ್ಕೆಲ್ಲ ತಂದೆ, ನಿಮ್ ತಂದೆ, ನಾವೆಲ್ಲ ಸೇರಿ ಭಕ್ತಿಯಿಂದ ಸುಪ್ರಭಾತ ಹಾಡಬೇಕು. ಹಾಡ್ತಾನೆ ಹಾಡ್ತಾನೆ ಹಾಡ್ತೀಯೋ? ಹಾಡ್ತೀಯೋ? ಹಾಡ್ತಾನೆ ಹೇಳಪ್ಪ. ಮೂಡ ನದಿ ಹೊಂಬೆಳಕು ಮೂಡುತ್ತಿದೆ ನೋಡು. ಮೂಡ ನದಿ ಹೊಂಬೆಳಕು ಮೂಡುತ್ತಿವೆ ನೋಡು. ಪದಪ್ರಯೋಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲಿ. ಹೇಳಪ್ಪ. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಹಕ್ಕಿಗಳು ಗಾನವನ್ನು ಮಾಡುತ್ತಿವೆ ಕೇಳು. ಅಪ್ಪ ಪ್ರಹ್ಲಾದ, ಹಕ್ಕಿ ನೋಡ್ದಾಗೆ ನುಡಿತೀಯಲ್ಲಪ್ಪ. ಸುಮ್ಮನಿರಲ್ಲ ನೀನು. ಅಕ್ಕಿ ಅಲ್ಲಣ್ಣ, ಅವನು ಕೋಗಿಲೆ. ಹೌದು ಹೌದು, ಕೋಗಿಲೆ. ನೀಲಪ್ಪ ಪಾಪ. ಭಾಸ್ಕರನು ದರ್ಶನವ ಬಯಸಿ ಬರುತ್ತಿರಲು ಉಷೆಯು ಆರತಿಯನ್ನು ಹಿಡಿದು ನಿಂತಿಹಳು. ಪದಪ್ರಯೋಗ ಎಷ್ಟು ಸೊಗಸಾಗಿ ಬರ್ತಾ ಇದೆ. ಅಯ್ಯೋ ನಾಲಿಗೆ ಮೇಲೆ ಶುದ್ಧವಾಗಿ ಬರ್ತಾ ಇದೆ. ಸಹೋದರ ಅಯ್ಯೋ ಪ್ರಾರಬ್ಧಗಳ ನೀವು. ಪ್ರಾರಬ್ಧಗಳು ಅಪ್ಪ ನೀನ್ ಹೇಳ. ಬಯಲಿಗೆ ಮಾಡಿಬಿಟ್ಟು ಲೋಕಗಳ ನಡುಗಿಸುವ ಚೆಂಗಣ್ಣಿನವರೇ, ಲೋಕಗಳ ಪಾಲಿಸುವ ಕರುಣಾಸಾಗರನೇ. ಲೋಕಗಳ ಪಾಲಿಸುವ ಕರುಣಾಸಾಗರನೇ. ಅಪ್ಪ ಪ್ರಹ್ಲಾದ, ಏನ್ ಕಲ್ಪೆನಪ್ಪ ನಿನ್ ಕಲ್ಪನೆ. ನೀನ್ ಇರ್ಬೇಕಾ ಸ್ಥಳ ಇದಲ್ಲ. ಬರಪ್ಪ. ಬೇಡಿ ಗುರುಗಳೇ, ಅದು ನಿಮ್ಮ ಸ್ಥಳ, ನಾನು ಕೂರಬಾರದು. ಬೇಡ ಅನ್ಬಾರ್ದಪ್ಪ. ಕಚ್ಚಕ್ಕೆ ಬರ್ತಾರೆ. ಪ್ರಾರಬ್ಧಗಳ ಎಲ್ಲ ಮೈಲಿಗೆ ಮಾಡ್ದ ಹುದುರು ಬಿಂಡೆ ಸ್ನಾನ ಮಾಡದೆ ಹೇಳ. ಸಹೋದರ ಏನಣ್ಣ? ಸರಿ ಕುತ್ಕೊಳ್ಳಯ್ಯ. ಪ್ರಹ್ಲಾದ ಅಲ್ಲಿ, ಸಹೋದರ ಹುಲಿ ಹೊಟ್ಟೆಲಿ ಹುಲಿನೇ ಉಳದಲ್ವಾ? ಇನ್ನೇನು ಇಲಿ ಹುಟ್ಟುತ್ತೀ? ಇಲ್ಲ, ಹುಲಿನೇ ಹುಟ್ಟೋದು. ನೀ ಹೇಳಪ್ಪ. ನಾವು ಹೇಳ್ಕೊಡೋದು ಏನಿದೆ? ಎಲ್ಲನಿದ್ರು ತಿಳಿಸ್ಕೊಡ್ಬೇಕಾಗಿದೆ. ಸುಪ್ರಭಾತವು ನಿನಗೆ ಓ ಹಿರಣ್ಯ. ಸುಪ್ರಭಾತವು ನಿನಗೆ ಓ ನಾರಾಯಣ. ಸಹೋದರ ಇಲ್ಲಿ ಪ್ರಹ್ಲಾದ, ನಾ ಹೇಳ್ಕೊಟ್ಟ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ನಂಗೆ ಏನನ್ನು ಹೇಳಿ ನಮ್ಗೆ ಕೋಪ ಬರ್ಸ್ಬೇಡ. ನನ್ನನ್ನು ರೇಗಿಸ್ಬೇಡ ಅಷ್ಟೇ ನೀನು. ಋಷಿಗಳನ್ನು ನಡಗಿಸುತ್ತ ಭೀತಿ ತಂದವನೇ ಹೇಳು. ಋಷಿಗಳ ಹೃದಯದಲ್ಲಿ ನಲಿದಾಡುವವನೇ. ಸಹೋದರ ರಾಯಿ ಕಡ ರಾಪ. ಈಗ ಹಿರಣ್ಯಕಶಿಪು ಋಷಿಗಳ ಹೃದಯನ ಕಿತ್ತು ನಾಯಿ ನರಿಗೆ ಹಾಕಿದ್ ಬತ್ತು. ಈ ಋಷಿಗಳ ಹೃದಯದಲ್ಲಿ ಯಾವಾಗ ಮನೆ ಮಾಡ್ಕೊಂಡ? ಅಯ್ಯೋ, ವಿಚಾರ ಆಗ್ದಿ ಸಾಕು. ಮುಂದುವರ್ಸು. ಹಂಗಂತ್ಯ? ಯಪ್ಪ, ಸುರರೆಂಬ ಕಾನನಕ್ಕೆ ಪ್ರಳಯಾಗ್ನಿಯಾದವನೇ ಹೇಳು. ಸುರನರ ದಾನವರ ಪ್ರೇಮದಿ ಸಲಹುವನೇ. ಸುರನರ ಪ್ರೇಮದಿ ಸಲಹುವನೇ. ಸಲಹು ಪ್ರೇಮ ಸಲಹು. ಅಯ್ಯೋ ಏನು ಪದಪ್ರಯೋಗ! ಎಷ್ಟು ಶುದ್ಧವಾಗಿ ಬರ್ತಾ ಇದೆ ನಾಲಿಗೆಯಲ್ಲಿ. ದಾನವರನ್ನು ಕಾಪಾಡುವ ದಾನವ ಶ್ರೇಷ್ಠನೇ ಹೇಳು. ಭಕ್ತರನ್ನು ಕಾಪಾಡುವ ತಂದೆ ಶ್ರೀಕರನೇ. ಪ್ರಹ್ಲಾದ, ನಮ್ಮ ಸಹನನ ಪರೀಕ್ಷೆ ಮಾಡ್ತಾ ಇದ್ದಿ. ಹೇಳ್ಕೊಟ್ಟಷ್ಟು ಹೇಳು. ಸುಪ್ರಭಾತವು ನಿನಗೆ ಕಶ್ಯಪ ಸುತ. ಸುಪ್ರಭಾತವು ನಿನಗೆ ಓ ಅಚ್ಯುತ. ಅಣ್ಣೋ, ಸಹೋದರ, ಶಾಂತಿ.
ಶಾಂತಿ 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 ಶಾಂತಿ. ರಾಜ್ಕುಮಾರ್ ಅಂತ ಬಿಟ್ಟಿದ್ದೀನಿ. ಅಪ್ಪ ಪ್ರಹ್ಲಾದ, ನೀನು ಅಚ್ಚುತ ಅಂದ್ರೆ ನಿಮ್ಮ ತಂದೆ ನಮ್ಮ ತಲೆ ತೆಗಿತಾನಪ್ಪ. ನಾವು ಬದುಕೋದು ನಿನಗೆ ಇಷ್ಟ ಇಲ್ವೇನಪ್ಪ? ಗುರುಗಳೇ, ಕೊಲ್ಲಿಸಲು ನಮ್ಮ ತಂದೆ ಯಾರು? ಸಾಯಲು ನೀವ್ಯಾರು? ಶ್ರೀಹರಿಯ ಸಂಕಲ್ಪವಿಲ್ಲದೆ ಯಾವುದು ನಡೆಯುವುದಿಲ್ಲ. ನಾನು ಉಳಿದ್ರಲ್ವೇನೋ ಅಲ್ಲ, ನಿನ್ನ ಉಳಿಸೋದು. ಈಗ ಆ ಶ್ರೀಹರಿ ಅದ್ಯ ಹಾಗೆ ಬಂದು ಹಿರಣ್ಯ ಆಕ್ಷನ್ ಕೊಂದ. ಇವಳು ಪ್ರಹ್ಲಾದ ಬಂದು ನಮ್ಮನ್ನು ಪ್ರಾರಬ್ಧ. ಸ್ನೇಹಿತರೆ, ಹಾಗೆಲ್ಲ ಪ್ರಾಣಿ ಹಿಂಸೆ ಮಾಡಬಾರದು. ಇನ್ಯಾರನ್ನ ಹಿಂಸೆ ಮಾಡ್ಬೇಕು? ಯಾರನ್ನು ಹಿಂಸೆ ಮಾಡಬಾರದು. ಬಿಟ್ಟು ಬಿಟ್ಬಿಟ್ರೆ ಆಟಕ್ಕೇನಪ್ಪ ಮಾಡೋದು? ಸದಾ ಆಟ ಜಗಳಗಳಲ್ಲೇ ಕಾಲ ಕಳೆಯಬಾರದು. ಇನ್ನೇನ್ ಮಾಡ್ಬೇಕು? ಹರಿನಾಮ ಸ್ಮರಣೆ ಮಾಡಬೇಕು. ಹರಿ? ನಮ್ಮನೇಲಿ ಎಮ್ಮೆ ಕಟ್ಟಿದೀವಿ, ಅದನ್ನ ನಾವು ಹರಿ 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 ಅಂತೀವಿ, ಅದ್ರ ಸ್ಮರಣೆ ಮಾಡ್ಬೇಕು? ಅಲ್ಲ ಅಲ್ಲ, ಪ್ರಹ್ಲಾದ ಅರಿ ಅಂದ್ಯಲ್ಲ, ಅವನ್ ಯಾರು? ಈ ಸೃಷ್ಟಿಯ ಮೂಲ ಪುರುಷ. ಅವನೆಲ್ಲಿದ್ದಾನೆ? ವೈಕುಂಠದಲ್ಲಿ. ವೈಕುಂಠ ಅದೆಲ್ಲಿದೆ? ಕ್ಷೀರಸಾಗರದಲ್ಲಿ. ಕ್ಷೀರಸಾಗರ ಹಾಗಂದ್ರೆ ಏನು? ಹಾಲಿನ ಸಮುದ್ರ. ಓ, ಹಾಲಿನ ಸಮುದ್ರ. ಪ್ರಹ್ಲಾದ, ನಾವು ಅಲ್ಲಿಗೆ ಬರಬಹುದಾ? ಬೇಕಾದಷ್ಟು ಹಾಲು ಕುಡಿಬಹುದಾ? ಎಲ್ಲರೂ ಹೋಗಬಹುದು. ಬೇಕಾದಷ್ಟು ಹಾಲು ಕುಡಿಯಬಹುದು. ಸ್ನೇಹಿತರೆ, ಹರಿನಾಮ ಸ್ಮರಣೆಯು ಹಾಲಿಗಿಂತಲೂ ರುಚಿಯಾಗಿರುವುದು ಗೊತ್ತೇ? ಹೌದಾ? ಅದೇಗೆ? ನಾನು ಹೇಳಿದಂತೆ ನೀವೆಲ್ಲರೂ ಹೇಳುವಿರಾ? ಓ, ಗೋವಿಂದ ಗೋವಿಂದ ನಾರಾಯಣ, ಗೋವಿಂದ ಗೋವಿಂದ ನಾರಾಯಣ, ಹರಿ 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 ಗೋವಿಂದ ಗೋವಿಂದ ನಾರಾಯಣ. ಭಕ್ತಿಗೆ ಸೋಪಾನ ಹರಿನಾಮವು, ಭಕ್ತಿಗೆ ಸೋಪಾನ ಹರಿನಾಮವು, ನಿಜ ಮುಕ್ತಿಗೆ ಸಾಧನೆ ಹರಿನಾಮವು, ನಿಜ ಮುಕ್ತಿಗೆ ಸಾಧನ ಹರಿನಾಮವು, ಆನಂದ ಕೊಡುವಂತ ಶುಭನಾಮವು, ಆನಂದ ಕೊಡುವಂತ ಶುಭನಾಮವು, ಹರಿ ಅಂದಾಗ ನಿಂತಲ್ಲೇ ಕೈವಲ್ಯವು, ಹರಿ ಎಂದಾಗ ನಿನ್ನಲ್ಲೇ ಕೈವಲ್ಯವು. ಗೋವಿಂದ ಗೋವಿಂದ ನಾರಾಯಣ, ಹರಿ 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 ಗೋವಿಂದ ಗೋವಿಂದ ನಾರಾಯಣ. ಬಾರಯ್ಯ ಇಲ್ಲಿ ಸಹೋದರ, ಬಾರಯ್ಯ ಇಲ್ಲಿ, ಬಾರಯ್ಯ ರೈತ, ಬಾರಯ್ಯ ಇಲ್ಲಿ. ಏನಯ್ಯ ಮಾಡ್ತಾ ಇರೋದು ನೀನು? ಬುದ್ಧಿ ಗಿದ್ದಿ ಇದೆಯೇನಯ್ಯ? ತಲೆ ಗಿಲೆ ಕೆಟ್ಟೋಗದ ನಿನಗೆ? ನೀನು ಅವ್ರ ಜೊತೆ ಸೇರ್ಕೊಂಡು ಹರಿ ಭಜನೆ ಮಾಡ್ತಾ ಇದೆಯಲ್ಲಯ್ಯ. ಅಪ್ಪ ಪ್ರಹ್ಲಾದ, ಇಲ್ಲಿ ನೀನ್ ಗುರುನ ಇಲ್ಲ ನಾನ್ ಗುರುನ? ನೀವೇ ಗುರುಗಳೇ. ಮತ್ತೇನಯ್ಯ ಮಾಡ್ತಾ ಇರೋದು ನೀನು? ನಿನ್ನ ಶಿಷ್ಯನಾಗಿ ಪಡೆದಿದ್ಕೆ ನಮ್ಮ ಜನ್ಮ ಸಾರ್ಥಕವಾಗೋಯ್ತು. ನಿನ್ನಿಂದಾಗಿ ಗುರುಕುಲ ಹುಡುಗರೆಲ್ಲ ಕೆಟ್ಟೋದ್ರಲ್ಲಯ್ಯ. ನೀನು ಈಗ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ಶ್ರೇಷ್ಠ ಹಂಗಾದ್ರೆ ನಿನಗೆ ಇಷ್ಟ ಏನಯ್ಯಪ್ಪ? ಇಲ್ಲ ಗುರುಗಳೇ. ಇಲ್ವಾ? ಹಾಗಾದ್ರೆ ನಾವು ಹೇಳ್ಕೊಟ್ಟಾಗ ಹೇಳ್ತೀಯಪ್ಪ. ಹೇಳಿ ಗುರುಗಳೇ. ಸಹೋದರ ಬಾರಯ್ಯ, ಹೇಳ್ತೀಯ ತಾನೇ? ಹೇಳ್ತಾನೆ ಹೇಳ್ತಾನೆ. ಓಂ ನಮೋ ನಾರಾಯಣ. ಅಷ್ಟೇ, ನಾನು ಯಾಕೋ ತಲೆ ಕೆಟ್ಟೋಯ್ತಲ್ಲ.
ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಹೆಂಗ್ ಬಡ್ಕೋತಾನೆ ನೋಡು ನಮ್ಮಣ್ಣ. ಬರೀ ಇದೇ ಆಗೋಯ್ತು. ನೀನ್ ಹೇಳ್ಕೊಡ್ತೀಯಪ್ಪ? ಹೇಳ್ಕೊಡ್ತೀನಿ ಇರೋಣ. ಹೇಳ್ಕೊಟ್ಟು ಸಾಯೋಗ ಅದೇನು ಹೇಳ್ಕೊ. ಏನು ಉದ್ದಾಗಿದ್ದಾನೆ ರಾಜ್ಕುಮಾರ ಪ್ರಹ್ಲಾದ. ಬಾಕಂದ ನಾನು ಹೇಳಿಕೊಟ್ಟಾಗ ಹೇಳಬೇಕು. ಹೇಳಿ ಗುರುಗಳೇ. ಬಾಯಿಗೆ ಓಂ ನಮೋ ನಾರಾಯಣಾಯ. 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 ಏನಯ್ಯ ನೀನು ಹೇಳ್ಕೊಡ್ತಾ ಇರೋದು? ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಅಯ್ಯೋ ಓಂ ನಮೋ ನಾರಾಯಣಾಯ. ಓಂ ನಮೋ ಹಿರಣ್ಯ ಕಶ್ಯಪಾಯ. ಓಂ ನಮೋ ನಾರಾಯಣಾಯ. ಓ ಸಹವಾಸ್ ತೋರ್ಸ, ಸಹವಾಸ್ ತೋರ್ಸ. ಇವನ್ನ ಸುಮ್ಮನೆ ಬಿಡಬಾರ್ದು. ಯಾವನವನು? ನೀವೇನಾದ್ರೂ ಪ್ರಹ್ಲಾದನ ಮೇಲೆ ಕೈ ಮಾಡಿದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ. ಸ್ನೇಹಿತರೆ ಹಾಗೆಲ್ಲ ಗುರುಗಳ ಮೇಲೆ ಕೈ ಮಾಡಬಾರದು. ಕ್ಷಮೆ ಕೇಳಿ. ತಪ್ಪಾಯ್ತು ಗುರುಗಳೇ. ನಾವೇನೋ ನಿಮ್ಗೆ ಶ್ರಮಿಸ್ತೀವಪ್ಪ. ಇವ್ರ ತಂದೆ ನಮಗೆ ಶ್ರಮಿಸ್ಬೇಕಲ್ಲ. ಸಹೋದರ, ನಮ್ಮ ಆಯಸ್ಸು ಮುಗೀತು. ಅಣ್ಣ ತಮ್ಮ ತಮ್ಮ ಅಣ್ಣ ಅಣ್ಣ ತಮ್ಮ ತಮ್ಮ ನಮ್ಮ ಸ್ಥಿರಸ್ಥೇದನ ತಮ್ಮ ತಮ್ಮ ಅಣ್ಣ ಹೋಯಿತು ನಮ್ಮ ಪ್ರಾಣ. ಅಣ್ಣ ಅಣ್ಣ ತಮ್ಮ ತಮ್ಮ ಹೋಯಿತು ನಮ್ಮ ಪ್ರಾಣ. ಅಯ್ಯಯ್ಯೋ ಅಮ್ಮಯ್ಯ ನಮಗೆ ದುರ್ಮರಣ. ಅಯ್ಯಯ್ಯೋ ಅಮ್ಮಯ್ಯ ನಮಗೆ ದುರ್ಮರಣ. ಅಣ್ಣ ಅಣ್ಣ ತಮ್ಮ ತಮ್ಮ ಪ್ರಾಣ ಉಳಿಯುವುದಿಲ್ಲ ಏನು ಈ ದಿನ. ಹುಟ್ಟಿಸಿದ ರಾಜ ಏತಕ್ಕೆ ಅಂತ ಮಗನನ್ನ. ಮಾನ ಪ್ರಾಣ ಉಳಿಯುವುದಿಲ್ಲ ಏನು ಈ ದಿನ. ಹುಟ್ಟಿಸಿದ ರಾಜ ಏತಕ್ಕೆ ಅಂತ ಮಗನನ್ನ. ರಾಜಕುಮಾರನಾಗಿ ಬಂದ ತೆಗೆಯಲು ನಮ್ಮ ಪ್ರಾಣ. ರಾಜಕುಮಾರನಾಗಿ ಬಂದ ತೆಗೆಯಲು ನಮ್ಮ ಪ್ರಾಣ. ನಮಗಾರು ಗತಿಯಿಲ್ಲ ಉಳಿಸಲು ನಮ್ಮನ್ನ. ನಮಗಾರು ಗತಿಯಿಲ್ಲ ಉಳಿಸಲು ನಮ್ಮನ್ನ. ಅಣ್ಣ ಅಣ್ಣ ತಮ್ಮ ತಮ್ಮ ಎಂತ ಶಿಷ್ಯ ಸಿಕ್ಕಿದನಯ್ಯ ತಿವಿತು ಶೂಲ. ಇವನೊಬ್ಬ ಬಗ್ಗಿಸಲಾಗದ ನಾಯಿಯ ಬಾಲ. ಎಂತ ಶಿಷ್ಯ ಸಿಕ್ಕಿದನಯ್ಯ ತಿವಿತು ಶೂಲ. ಇವನೊಬ್ಬ ಬಗ್ಗಿಸಲಾಗದ ನಾಯಿಯ ಬಾಲ. ಏನಯ್ಯ ತಮ್ಮಯ್ಯ ಮಾಯಾಜಾಲ. ಅಣ್ಣಯ್ಯ ಪಂಚಯ್ಯ ನಮಗಂತಿಮ ಕಾಲ. ತಮ್ಮಯ್ಯ ನಮಗಂತಿಮ ಕಾಲ. ಅಣ್ಣಯ್ಯ ಪಂಚಯ್ಯ ಅಂತಿಮ ಕಾಲ. ತಮ್ಮ ಅಣ್ಣ ಅಣ್ಣ ತಮ್ಮ 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 ಉಜ್ಜರೆ, ಹೇಗಿದ್ದಾನೆ ನಿಮ್ಮ ಶಿಷ್ಯ? ಏನು ಪ್ರಯೋಜನ ಇಲ್ಲ. ಅವನಿಂದಾಗಿ ಗುರುಕುಲದ ಹುಡುಗರೆಲ್ಲ ಕೆಟ್ಟೋಗ್ತಾ ಇದ್ದಾರೆ. ಹಾಗಾದರೆ
ನೀವು ಹೇಳಿದಂತೆ ನಿಮ್ಮ ಶಿರಶ್ಛೇದನ ಆಗಬಹುದು, ಆದ್ರೆ ನಿಮ್ಗೆ ಬ್ರಹ್ಮತ್ಯ ದೋಷ ಬರುತ್ತೆ. ಶತಮಾನಂ ಭವತು, ಶತಮಾನಂ ಭವತು. ಕುಮಾರ, ಬಾ ಹೀಗೆ. ಸ್ವಾಮಿ, ನಾನು ಇವನನ್ನು ದಾರಿಗೆ ತರುತ್ತೇನೆ, ನಾನು ಇವನಿಗೆ ಬುದ್ಧಿ ಹೇಳುತ್ತೇನೆ. ಕಯೋದು, ನನಗೆ ಹೃದಯವೇ ಇಲ್ಲ, ಕಡುಕನೆಂದು ಭಾವಿಸಿದೆಯಾ? ಕುಮಾರ, ಬಾ ಹೀಗೆ. ಗುರುಗಳು ಹೇಳಿದ್ದು ನಿಜ ತಾನೆ? ಯಾವುದೂ ತಂದೆ? ನೀನವರ ಬುದ್ಧಿಯ ಮಾತುಗಳನ್ನು ತಿರಸ್ಕರಿಸಿ ಅವಿನೇತಿಯಿಂದ ನಡೆದುಕೊಂಡಂತೆ. ಇಲ್ಲವಲ್ಲ, ಸತ್ಯವನ್ನು ಹೇಳಿದೆ ಅಷ್ಟೇ. ಯಾವುದು ಸತ್ಯ? ನಾನು ಎನ್ನುವುದು ಅಜ್ಞಾನ, ನನ್ನದು ಎನ್ನುವುದು ಅವಿವೇಕ, ನನ್ನಿಂದಲೇ ಎನ್ನುವುದು ಅಹಂಕಾರ. ಆ ನಾರಾಯಣನೊಬ್ಬನೇ ಸತ್ಯ, ನಿತ್ಯ. ಬಾಯಿ ಅವಿವೇಕಿ. ನಾನು, ನನ್ನದು ಅಜ್ಞಾನ, ಅವಿವೇಕ, ಅಹಂಕಾರ. ನಾರಾಯಣನಂತೆ ನಾರಾಯಣ ನನ್ನನ್ನು ಕಂಡೊಡನೆ ಪಲಾಯನ ಮಾಡಿದ ಹೇಳಿ ನಿತ್ಯನೇ ಅವಿವೇಕಿ. ಈ ಲೋಕಕ್ಕೆಲ್ಲ ನಾನೇ ಸರ್ವೇಶ್ವರ, ನಾನು ಪರಮಾತ್ಮ. ಹೌದು ಕಂದ, ಅವರೇ ಪರಮೇಶ್ವರ. ಅವರ ಮನಸ್ಸನ್ನು ನೋಯಿಸಬೇಡ ಕಂದ. ಒಪ್ಪಿಕೋ ಮಗನೇ, ಒಪ್ಪಿಕೋ. ಅಮ್ಮ, ಒಬ್ಬರ ಸಂತೋಷಕ್ಕಾಗಿ ಸುಳ್ಳನ್ನು ಸತ್ಯವೆನ್ನಬಹುದೇ ಅಮ್ಮ? ಇವನು ಮಹಾಸತ್ಯವಂತ. ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿ ಏನೋ ನೀನು. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು, ನಾನೇ ನಿನಗೆ ಜನ್ಮ ಕೊಟ್ಟಿದ್ದು. ಇನ್ನು ತಲೆ ಎತ್ತಿ ಆಕಾಶವನ್ನು ನೋಡಲು ಸಕ್ತನಿಲ್ಲದ ನೀನು ಈ ಸರ್ವೇಶ್ವರನಿಗೆ ಉಪದೇಶ ಮಾಡುವಂತಹ ಉದ್ಘಟತನ ತೋರುವಿಯ? ನಾನು ನಿನಗೆ ಉಪದೇಶ ಮಾಡಲು ಸಾಧ್ಯವೇ ತಂದೆ? ಹಾಗಾದರೆ ನಾನು ಹೇಳಿಕೊಟ್ಟಂತೆ ಹೇಳುವೆಯಾ? ಹೇಳು ತಂದೆ. ಹೇಳು. ಈ ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ, ನಾನೇ ಪರಮಾತ್ಮ. ಪರಮಾತ್ಮ ಹುಟ್ಟು ಸಾವು ಇಲ್ಲದವನು. ಈ ಪರಮಾತ್ಮ ಸಾವನ್ನೇ ಗೆದ್ದವನು. ನಮ್ಮ ಮನಸ್ಸನ್ನೇ ಗೆಲ್ಲದ ನಾವು ಸಾವನ್ನು ಗೆಲ್ಲಲು ಕಯಾದು ಇವನು ಸಾಧಾರಣನಲ್ಲ. ಮಗನಾಗಿ ಹುಟ್ಟಿರುವ ಜನ್ಮಾಂತರದ ಶತ್ರು. ಇವನ ದೇವನಾರು ಗೊತ್ತೇ? ಅಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದನಲ್ಲ ಆ ಕಬಡಿ ವಂಚಕಿ ಮಾಯಾವಿ, ಆ ನನ್ನ ಪರಮ ವೈರಿ ಹರಿ. ಹರಿ ವೈರಿಯಲ್ಲ, ವಂಚಕನಲ್ಲ, ಈ ಜಗತ್ತಿಗೆ ತಂದೆಯವನು. ಈ ಜಗತ್ತಿಗೆಲ್ಲ ನಾನೇ ತಂದೆ. ಅದಾವ ಪಿಶಾಚಿ ನಿನ್ನ ಹೃದಯವನ್ನು ಒಕ್ಕಿರುವುದು? ಪಿಶಾಚಿಯಲ್ಲ, ಶ್ರೀಹರಿ ನಾರಾಯಣ. ಸೇನಾಪತಿ, ಸೆಳೆದುಕೊಂಡು ಹೋಗಿ ಇವನು. ನಮ್ಮಲ್ಲಿ ಹರಿಭಕ್ತರಿಗೆ ಕೊಡುವ ಸನ್ಮಾನ ಸಮಾರಂಭವನ್ನು ತೋರಿಸಿ ಬನ್ನಿ. ಶಿಕ್ಷಿಸಬೇಡಿ. ಕಯಾದು, ನಾನೇನು ನಿನ್ನ ಮಗನನ್ನು ಶಿಕ್ಷಿಸಲಿಲ್ಲ. ನಮ್ಮ ವಿರುದ್ಧ ವರ್ತಿಸಿದವರ ಗತಿ ಏನಾಗುವುದು ಎಂಬ ಅರಿವು ಅವರಿಗಾಗಬೇಕು. ಸ್ವಾಮಿ, ಸ್ವಾಮಿ. ಪ್ರಹ್ಲಾದ, ಹರಿಧ್ಯಾನ ಮಾಡೋದು ಬಿಡಬೇಕು. ಹರಿಧ್ಯಾನ ಮಾಡಿದವ್ರಿಗೆ ಶಿಕ್ಷೆ ಏನಾಗ್ತಾ ಇದೆ ನೋಡಲ್ಲಿ. ಅಯ್ಯ ಬಟರೆ, ಅರಿಯೇ ನನ್ನ ಧ್ಯಾನ, ಅರಿಯೇ ನನ್ನ ಪ್ರಾಣ. ಅವನಿಲ್ಲದೆ ನಾನಿಲ್ಲ, ಅವನನ್ನು ಮರೆಯಲು ಸಾಧ್ಯವಿಲ್ಲ. ಹರಿಯೇ ನನ್ನ ಪ್ರಾಣ ಅಂದ್ರೆ ನಿನ್ನ ಪ್ರಾಣನ ತೆಗಿತೀವಿ. ಹರಿ ಹರಿ ಎಂದರೆ ಹಸಿವೆ ಎಲ್ಲ, ಶ್ರೀಪತಿ ಎಂದರೆ ಚಿಂತೆಯೂ ಇಲ್ಲ, ಮಾನವನೆಂದರೆ ವೇದನೆ ಇಲ್ಲ, ನಂಬಿದ ಜನಕ್ಕೆ ಭಯವೇ ಇಲ್ಲ, ನಂಬಿದ ಜನಕ್ಕೆ ಭಯವೇ ಇಲ್ಲ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಏ ಎಂಕ, ಮಹಾಪ್ರಭು ಮಹಾಪ್ರಭು, ಪ್ರಹ್ಲಾದ ಹರಿಭಜನೆ ಮಾಡ್ತಾ ಇದ್ದಾಗೆ ಅವರು ನಮ್ಮ ಆಯುಧಗಳೆಲ್ಲ ನಮ್ಮೇಲೆ ಚುಚ್ಚಿ ಚಿತ್ರಹಿಂಸೆ ಮಾಡಿದವು. ಮಹಾಪ್ರಭು, ಚಿತ್ರಹಿಂಸೆ ಮಾಡಿದವು.
ಚಿತ್ರಹಿಂಸೆ, ಹರಿನಾಮ ಸ್ಮರಣೆ, ಹರಿನಾಮ ಸ್ಮರಣೆ. ನನಗೆ ಗೊತ್ತಿರುವುದು ಒಂದೇ, ಹರಿನಾಮ ಸ್ಮರಣೆ. ಹರಿಯಂದರೆ ಅವನಾರೋ, ಹರಿಯಂದರೆ ಅವನಾರೋ, ಹರಿಯಂದರೆ ಅವನಾರೋ, ಹರಿಯಂದರೆ ಅವನಾರೋ. ನಾನವನೆದುರನಿ ಧೈರ್ಯದಿ ನಿಲ್ಲುವ ಬೆಂದಿಗೆ ಇರುವ ಕಂಡವರೇನೋ, ನಾನವನೆದುರನಿ ಧೈರ್ಯದಿ ನಿಲ್ಲುವ ಗುಂಡಿಗೆ ಇರುವ ಕಂಡವರೇನೋ. ಹರಿಯಂದರೆ ಅವನಾರು, ಹರಿಯಂದರೆ ಅವನಾರು. ನನ್ನಂತೆ ಅವ ವೃತ್ತಿ ಗೆದ್ದಂತ ಮಹಾಮಹಿಮನೇನೋ, ನನ್ನ ತಾತ ತಮ್ಮನಂತೆ ಅವ ಸೃಷ್ಟಿ ಕರ್ತನೇನೋ. ಮಹಾಮಹಿಮನೇನೋ, ನನ್ನ ತಾತ ತಮ್ಮನಂತೆ ಅವ ಸೃಷ್ಟಿಕರ್ತನೇನೋ. ನನ್ನಯ ಕುಲ ದೈವ ಶಿವನಿಗೆ ಸಮನೇನೋ, ನನ್ನಯ ಕುಲ ದೈವ ಶಿವನಿಗೆ ಸಮನೇನೋ. ಮಾಯಗಾರನು ಮೋಸಗಾರನು ನಿನಗೆ ತಿಳಿಯದೇನು, ಮಾಯಗಾರನು ಮೋಸಗಾರನು ನಿನಗೆ ತಿಳಿಯದೇನು. ಹರಿಯಂದರೆ ಅವನಾರು, ಹರಿಯಂದರೆ ಅವನಾರು, ಹರಿಯಂದರೆ ಅವನಾರು, ಹರಿಯಂದರೆ ಅವನಾರು. ಹರಿಯೇ ನನ್ನ ಜೀವ, ಹರಿಯೇ ನನ್ನ ದೈವ, ಹರಿಯೇ ನನ್ನ ಜೀವ, ಹರಿಯೇ ನನ್ನ ದೈವ. ಸೇನಾಪತಿ ಸೆಳೆದುಕೊಂಡು ಹೋಗಿ ಇವನನ್ನು ತಳ್ಳಿ ಕಾರಾಗೃಹಕ್ಕೆ. ಅನ್ನ ನೀರು ಕೊಡಬೇಡಿ, ಹಸುವಿನಿಂದ ಬಳಲಿ ಸಾಯಲು. ಹರಿನಾಮ ಸ್ಮರಣೆ ಹೊಟ್ಟೆ ತುಂಬಿಸುವುದಿಲ್ಲ ಎಂಬ ಅರಿವಾದ ನಂತರ ಕರೆದುಕೊಂಡು ಬನ್ನಿ. ಬೇಡಿ ಸ್ವಾಮಿ ಬೇಡಿ, ಅರಿಯದ ಕಂದನನ್ನು ಶಿಕ್ಷಿಸುವುದು ಯಾವ ಧರ್ಮ? ಅರಿಯದ ಕಂದ ಕಾಯೋದು ವಿಷವೃಕ್ಷವನ್ನು ಮೊಳಕೆಯಲ್ಲಿಯೇ ಚೂಟು ಹಾಕಬೇಕು. ಇಲ್ಲವಾದರೆ ನಮ್ಮ ಸಂಸ್ಕೃತಿ ವಿನಾಶಕ್ಕೆ ನಾವೇ ಕಾರಣವಾಗಬೇಕಾಗುತ್ತದೆ. ಬೇಡಿ ಸ್ವಾಮಿ, ದುಡುಕಬೇಡಿ. ನಾನು ಅವನಿಗೆ ತಿಳುವಳಿಕೆ ಹೇಳುತ್ತೇನೆ ಸ್ವಾಮಿ. ಕಂದ, ಪ್ರಹ್ಲಾದ, ಮಕ್ಕಳು ಯಾವಾಗಲೂ ತಂದೆಯ ಮಾತನ್ನೇ ಕೇಳಬೇಕು, ಅದೇ ಅವರಿಗೆ ಶ್ರೇಯಸ್ಸು. ಹೇಳಮ್ಮ, ಕೇಳುತ್ತೇನೆ. ನೋಡಿದಿರಾ ಸ್ವಾಮಿ, ನೋಡಿದಿರಾ? ನೀವೀಗ ಏನೇ ಹೇಳಿ ಅವನು ತಿರಸ್ಕರಿಸುವುದಿಲ್ಲ. ಕೇಳಿ, ಬೇಕಾದನ್ನು ಕೇಳಿ. ಹಾಗಾದರೆ ನಾನು ಹೇಳಿಕೊಟ್ಟಂತೆ ಹೇಳಿವೆಯಾ ಮಗನೇ? ಹೇಳು ತಂದೆ. ಹೇಳು. ಓಂ ನಮೋ ಹಿರಣ್ಯಕಶ್ಯಪಾಯ. ಓಂ ನಮೋ ನಾರಾಯಣ. ಕಯಾದು ಇವನು ಸಾಧಾರಣನಲ್ಲ, ನಮ್ಮ ಕುಲಕ್ಕೆ ಶತ್ರುವಾಗಿ ಜನಿಸಿದ್ದಾನೆ. ಮಹೇಂದ್ರ, 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 ಈ ಪ್ರಹ್ಲಾದನನ್ನು ಇನ್ನ ವಜ್ರಾಯುಧದಿಂದ ಚಿತ್ರ ಮಾಡಿಬಿಡು. ಬೇಡಿ ಸ್ವಾಮಿ, ಬೇಡಿ. ಆ ಚಿಂತೆ ನಿನಗೆ ಬೇಡ ತಾಯಿ. ಎಲ್ಲರೂ ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ. ಅಂದು ಅಜ್ಞಾನದಿಂದ ಚಾತುರ್ಯವೆನಿಸಿದ ಇಂದ್ರನೇ ಬೇರೆ, ಇಂದು ನೊಂದು ಕಂಗಾಲಾಗಿರುವ ಈ ಇಂದ್ರನೇ ಬೇರೆ. ದೈತ್ಯೇಂದ್ರ, ನಿನ್ನ ಮಗನನ್ನು ಕೊಲ್ಲಿಸುವಷ್ಟು ಕಠಿಣನಾಗಬೇಡ. ನಿನ್ನ ಉಪದೇಶ ಬೇಕಾಗಿಲ್ಲ. ಮೊದಲು ಇವನನ್ನು ಕೊಲ್ಲುವೆಯೋ ಇಲ್ಲವೋ ಬಗಳ. ಅಂದು ಈ ಪ್ರಹ್ಲಾದ ಕುಮಾರರನ್ನು ಕೊಲ್ಲಲು ಪ್ರಯತ್ನಿಸಿದ್ದಕ್ಕೆ ಇಂದು ಸ್ಥಾನ ಭ್ರಷ್ಟರಾಗಿ ನಿನ್ನ ಹಡಿಯಾಳಾಗಿ ಅಲೆದಾಡುತ್ತಿದ್ದೇವೆ. ಇಂದು ಇವನನ್ನು ಕೊಂದೇ ಬಿಟ್ಟರೆ ಇನ್ನಾವ ದುರ್ಗತಿ ಕಾದಿದೆಯೋ ಏನೋ. ಇಲ್ಲ, ಪ್ರಹ್ಲಾದ ಕುಮಾರನನ್ನು ಕೊಲ್ಲಲು ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ನಾನಿಲ್ಲದ ವೇಳೆಯಲ್ಲಿ ಗರ್ಭದಲ್ಲಿ ಇದ್ದ ಅರ್ಭಕನ್ನು ಕೊಲ್ಲಲು ಬಂದ ನಿನಗೆ ನನ್ನ ಆಜ್ಞೆಯನ್ನು ಪಾಲಿಸಲು ಸಾಧ್ಯವಿಲ್ಲವೇ? ತಲೆಯಾಚೆ. ಅಗ್ನಿ, ಅಗ್ನಿ! ಈ ಪ್ರಹ್ಲಾದನನ್ನು ಒಂದು ಸಾರಿ ಬಿಗಿದಪ್ಪಿ ಬೋಧಿಯು ಸಿಗದಂತೆ ಭಸ್ಮ ಮಾಡಿಬಿಡು.
ಕೋಪದಿಂದ ದುಡುಕಿ ಮಗನನ್ನು ಕಳೆದುಕೊಂಡು ಆಮೇಲೆ ಹತ್ತರೆ ಮಗನು ಬರುವುದಿಲ್ಲ. ಬೇಕಾಗಿಲ್ಲ, ಇವನು ಮತ್ತೆಂದು ಬರಕೂಡದೆಂದು ಈ ಆಜ್ಞೆ. ಬೇಡಿ, ಬೇಡಿ, ಪ್ರಹ್ಲಾದ! ಮುಗಿಯಿತು, ಸಂಪೂರ್ಣವಾಗಿ ಮುಗಿಯಿತು. ಈ ನನ್ನ ಸಾಮ್ರಾಜ್ಯದಲ್ಲಿ ಹರಿನಾಮ ಸ್ಮರಣೆ ಹಳಿಯಿತು. ನಿನ್ನ ಭಕ್ತರು ಕೆಡುವುದು ಒಂದೇ, ಬೆಂಕಿಯ ಜ್ವಾಲೆ ಸುಡುವುದು ಒಂದೇ. ನಿನ್ನ ಭಕ್ತರು ಕೆಡುವುದು ಒಂದೇ, ಬೆಂಕಿಯ ಜ್ವಾಲೆ ಸುಡುವುದು ಒಂದೇ. ಹರಿ ಹರಿ ಅನ್ನುವ ಜೀವಿಯ ಬಳಿಗೆ ಹರಿ ಹರಿ ಎನ್ನುವ ಜೀವಿಯ ಬಳಿಗೆ ಯಮನ ಪಾಶ ಬರುವುದು ಒಂದೇ. ಯಮನ ಪಾಶ ಬರುವುದು ಒಂದೇ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಅಮ್ಮ, ಅಮ್ಮ. ಕಂದ, ಬೆಂಕಿ ನಿನ್ನನ್ನು ಸುಡಲಿಲ್ಲವೇ ಕಂದ? ಇಲ್ಲವಮ್ಮ. ಅಮ್ಮ, ಹರಿನಾಮ ಸ್ಮರಣೆ ಮಾಡುವವರಿಗೆ ಯಾವ ಅಪಾಯವೂ ತಟ್ಟುವುದಿಲ್ಲ. ತಂದೆ ಶ್ರೀಹರಿ ಭಕ್ತರಕ್ಷಕನು, ಸರ್ವಶಕ್ತನು. ನೀನು ಅವನ ದ್ವೇಷವನ್ನು ಬಿಟ್ಟು ಅವನ ಧ್ಯಾನ ಮಾಡಿದರೆ ಧ್ಯಾನ ಮಾಡಬೇಕೆ? ಸೇನಾಪತಿ ಸೆಳೆದುಕೊಂಡು ಹೋಗಿ ಇವನನ್ನು ಹೇಗಾದರೂ ಸರಿ ಇವನ ಸತ್ತ ಸೂಚಿಯನ್ನು ತಂದರೆ ಸಾಕು. ಹಿರಣ್ಯ, ಹಿರಣ್ಯ, ಭಾಮ, ನೀನು ನಾನು ನಾ ಹೆತ್ತ ಮಗನೇ, ನಾ ಬೆಳೆಸಿದ ಹಿರಣ್ಯಕಶಿಪುವೆ. ಏಕೆ ಸಂದೇಹವೇ? ನಿನ್ನನ್ನು ನೋಡಿದರೆ ನನಗೆ ಹಾಗೆ ಕಾಣುತ್ತಿಲ್ಲ. ಏಕೆ ಏನಾಯಿತು ಅಂತ ಅಪರಾಧ ನನ್ನಿಂದ? ನೀನು ಹೊರ ಪಡೆದು ಬಂದ ಮೇಲೆ ಮೊದಲಿನಂತಿಲ್ಲ, ನೀನೇ ಅಭಿನವ ಪರಮೇಶ್ವರನೆಂದು ಮೆರೆಯುತ್ತಿರುವಂತೆ. ಹೌದು, ಏನಾಯ್ತು ಈಗ? ನಿನ್ನ ನೋಟದಲ್ಲಿ ಕರುಣೆಯ ನಿರ್ಣಯ ಇಲ್ಲ, ಕಟುಕತನ ಎದ್ದು ಕಾಣುತ್ತಿದೆ. ಕಾಣಲಿ. ಹೆತ್ತ ಮಗನನ್ನೇ, ಆ ಸುಕಂದನನ್ನೇ ಕೊಲ್ಲಲು ಆಜ್ಞಾಪಿಸಿರಲಿಲ್ಲ ಏಕೆ? ಅವನು ನನ್ನ ಶತ್ರು. ಏನು, ಅವನು ನಿನ್ನ ಮಗನಲ್ಲವೇನೋ? ತಂದೆಗೆ ವಿಧೇಯನಾದ ಮಗನಲ್ಲ, ಅವನು ಶತ್ರು. ಹಾಗಾದರೆ ತಾಯಿಗೆ ಅವಿಧನಾಗಿ ನಡೆದುಕೊಳ್ಳುವನು ವೈರಿ ತಾನೇ? ಏನೆಂದೆ? ತಾಯಿಗೆ ಅವಿಧೇಯನಾದ ಮಗನು ವೈರಿತಾನೆ? ಹಾಗೆ ತಿಳಿದುಕೋ. ಹಿರಣ್ಯ, ಹಿರಣ್ಯ, ತಾಯಿ ಎಂಬ ಮಮತೆ ಇಲ್ಲವೇನೋ ನಿನಗೆ? ಏಕಿಲ್ಲ, ಅಪಾರವಾಗಿದೆ, ಅಪಾರವಾಗಿದೆ. ಇಲ್ಲ, ಇಲ್ಲ, ಸುಳ್ಳು ಹೇಳುತ್ತಿರುವೆ. ಈಗ ನಿನಗೆ ಹಿರಿಯರಲ್ಲಿ ಪ್ರೀತಿ ವಿಶ್ವಾಸವಿಲ್ಲ, ವಿಧೇಯತೆ ಇಲ್ಲ, ಹಿರಿಯರಲ್ಲಿ ಕರುಣೆಯೂ ಇಲ್ಲ. ಅಮ್ಮ, ನಾನೇನು ಇನ್ನು ತೊಟ್ಟಿಲ ಕೂಸಲ್ಲ. ತೊಡೆಯ ಮೇಲೆ ಕುಳಿತು ನೀನು ಹೇಳುವ ಅಪ್ರಬುದ್ಧ ಮಾತುಗಳನ್ನು ಕೇಳಲು ನಾನು ಅಪ್ರಬುದ್ಧನಲ್ಲ. ನನ್ನ ಕಂಡರೆ ಬ್ರಹ್ಮ ಬೆವರುವ, ಹೆದರುವ, ಅರಿದಿಕ್ಕೆಟ್ಟು ಓಡುವ. ಅಜ್ಞಾನದಿಂದ ನಿನ್ನ ಬುದ್ಧಿ ಕೆಟ್ಟು ಹೋಗಿದೆ. ದೈವ ಶಕ್ತಿಯನ್ನು ಮರೆತು ದೈವತ್ವವನ್ನೇ ನಿಂದಿಸಿರುವ ನಿನಗೆ ಇನ್ನಾವ ಶಕ್ತಿಯೂ ಸಹಾಯಕ್ಕೆ ಬರಲಾರದು ಹಿರಣ್ಯ. ಸಾಕು ಬಾರು ನಿನ್ನ ಪ್ರಲಾಪ. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತನ್ನಾಡಿದರೆ ಅವರ ನಾಲಿಗೆಯನ್ನು ಸೇರಿ ಬಿಡುತ್ತಿದ್ದೆ. ಹಿರಣ್ಯ, ಹಿರಣ್ಯ, ಹೆಣ್ಣಿನ ಕಣ್ಣೀರಿನಿಂದ ನೀನು ದಗ್ಧವಾಗಿ ಹೋಗುವೆ. ನನ್ನ ಸೊಸೆಯ ಕಿಟ್ಟಿಸಿರಿನಿಂದ ನೀನು ದಗ್ಧವಾಗಿ ಹೋಗುವೆ. ಹಿರಣ್ಯ, ಹಿರಣ್ಯ, ಅಯ್ಯೋ. ಸರ್ವೇಶ್ವರನಿಗೆ ವಿವೇಕವಾಣಿ, ಸರ್ವಜ್ಞನಿಗೆ ಬುದ್ಧಿ ಮಾತುಗಳು. ಯಾರಲ್ಲಿ ಸೆಳೆದುಕೊಂಡು ಹೋಗಿ ಈ ಮುದುಗುಬೇನು ಇವಳ ಆಶ್ರಮಕ್ಕೆ ತಳ್ಳಿ ಬನ್ನಿ. ನೀನಿನ್ನು ಉದ್ಧಾರವಾಗಲಾರೆ ಹಿರಣ್ಯ, ನೀನಿನ್ನು ಉದ್ಧಾರವಾಗಲಾರೆ. ಪ್ರಹ್ಲಾದ,
ಹರಿಧ್ಯಾನ ಬಿಡ್ತೀಯೋ ಸಾಹಿತ್ಯೋ? ಅಯ್ಯ ಬಟರೆ, ಹರಿನಾಮದ ಸವಿಯನ್ನು ನೀವೇನು ಬಲ್ಲಿರಿ? ಅದು ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಮಾಡುತ್ತೆ. ನೀವು ನನ್ನೊಡನೆ ಹರಿಧ್ಯಾನ ಮಾಡಿ ಪಾವನರಾಗಿ. ಕತ್ರಿ, ನಾವು ಹರಿಧ್ಯಾನ ಮಾಡಿ ಪಾವನ ಆಗಬೇಕಂತೆ. ತಳ್ಳ ನಡೆಯ ಬೆಟ್ಟದ ಮೇಲಿಂದ ತಳ್ಳು ತಳ್ಳು ತಳ್ಳು. ಹೋಗಿ. ಪಾವನ ಚರಣ ಪನ್ನಗ ಶಯನ, ಪಾವನ ಚರಣ ಪನ್ನಗ ಶಯನ. ರಮಣ ರಮಣ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ. ಕತ್ರಿ, ಛತ್ರಿ ಇವ್ರು ಬೆಟ್ಟದ ಮೇಲಿಂದ ತಳ್ಳಿದ್ರು ಸಾಯ್ಲಿಲ್ಲ. ಆನೆ ಪಾದ್ಯಲ್ಲಿ ತುಳಿಸ್ಬಿಡೋಣ. ಹೇಳೋದಕ್ಕೂ ಹಿಡ್ಕೊ. ಆನೆಯು ಕೂಗಲು ಬಂದವ ನೀನು, ಬಾಲಕನಾಗಿ ಮರೆಯುವೆ ನೀನು. ಆನೆಯು ಕೂಗಲು ಬಂದವ ನೀನು, ಬಾಲಕನಾಗಿ ಮರೆಯುವೆ ನೀನು. ಸಾವಿಗೆ ನಾನು ಅಂಜುವೆನೇನು, ಸಾವಿಗೆ ನಾನು ಅಂಜುವೆನೇನು. ಕರೆದುಕೋ ಹರಿಯೇ ನನ್ನ ನೀನು, ಕರೆದುಕೋ ಹರಿಯೇ ನನ್ನ ನೀನು. ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ. ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ ಮನವು ಕರಗದೆ. ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ. ಈ ದೀನಳ ಮೊರೆ ಕೇಳದೆ, ಈ ದೀನಳ ಮೊರೆ ಕೇಳದೆ, ಎಲ್ಲಿ ಮರೆಯಾದೆ. ಈ ಮೌನವು ನಿನಗೇಕೆ ಸ್ವಾಮಿ, ಮನವು ಕರಗದೆ ಮನವು ಕರಗದೆ. ಕುಮಾರ
ಕನಿಕರಿಸದೆ ಹರಸದೆ ಕನಿಕರಿಸದೆ ಏಕೆ ಮರೆಯಾದೆ ಈ ಮೌನವು ನನಗೆ ಮನವು ಕರಗದೆ ಮನವು ಕರಗದೆ ಹೆಣ್ಣಾಗಿ ಹುಟ್ಟಿದೆ ಭುವಿಯೊಳಗೆ ಕಣ್ಣೀರಿನಲ್ಲ ಬಾಳಿನಲ್ಲಿ ಹೆಣ್ಣಾಗಿ ಹುಟ್ಟಿದೆ ಭುವಿಯೊಳಗೆ ಕಣ್ಣೀರಿನಲ್ಲ ಬಾಳಿನಲ್ಲಿ ಈ ಕಣ್ಣನ ಕಡೆಗಾಣಿಸೋ ಮನವು ನಿನಗೆ ತಗೆ ಈ ಕಣ್ಣನ ಕಡೆಗಾಣಿಸೋ ಮನವು ನಿನಗೆ ತಗೆ ಕರೆಯುವೆ ನಿನ್ನ ಪಾದವಾ ಬೇಡುವೆ ನಿನ್ನ ಪಾದವಾ ಶಿವನೇ ಓ ಕರನೇ ಈ ಮೌನವು ನನಗೇಕೆ ಮನವು ಕರಗದೆ ಇದೇನಳ ಹೊರಗೇಳದೆ ಇದೇನಳ ಹೊರಗೇಳದೆ ಮರೆಯಾದೆ ಈ ಮೌನವು ನಿನಗೆ ಮನವು ಕರಗದೆ ಮನವು ಕರಗದೆ ಅಮ್ಮ ಕಂದ ಪ್ರಹ್ಲಾದ ಭಟರು ನಿನಗೆ ಶಿಕ್ಷೆಯನ್ನು ಕೊಡಲಿಲ್ಲವೇ ಮಗನೇ? ಕೊಟ್ಟರಮ್ಮ. ಬೆಟ್ಟದಿಂದ ತಳ್ಳಿದರು, ಆನೆಯ ಬಳಿ ನೂಕಿದರು, ಹಾವನ್ನು ಕಚ್ಚಲು ಬಿಟ್ಟರು. ಆದರೆ ಅವು ನನಗೆ ಏನು ಮಾಡಲಿಲ್ಲ. ಅಗ್ನಿ ಸುಡಲಿಲ್ಲ, ಆನೆ ತುಳಿಯಲಿಲ್ಲ, ಸರ್ಪ ಕಚ್ಚಲಿಲ್ಲ. ಇಲ್ಲ, ನನ್ನ ಕಂದನನ್ನು ನಾನು ಬಿಡುವುದಿಲ್ಲ. ಅವನದು ಯಾವ ತಪ್ಪು ಇಲ್ಲ. ಅವನಿಗೆ ಯಾರೂ ಹೇಳಿಕೊಟ್ಟಿಲ್ಲ. ಅವನ ಗ್ರಹಗತಿಗಳಿಂದ ಅವನ ಈ ರೀತಿ ಆಡುತ್ತಿರುವನು. ಸ್ವಾಮಿ, ನೀವು ನನ್ನ ಕುಮಾರನಿಗೆ ಕೊಟ್ಟ ಯಾತನೆಯನ್ನು ಕೇಳಿ ನನ್ನ ಹೃದಯವೇ ಒಡೆದು ಹೋಗುತ್ತಿರುವುದು. ಸ್ವಾಮಿ, ಒಡೆದು ಹೋಗುತ್ತಿರುವುದು. ಮೊದಲು ನನ್ನನ್ನು ಕೊಂದು ಬಿಡಿ. ನಾನು ಬದುಕಿರುವಾಗಲೇ ನನ್ನ ಕಂದನ ಸಾವನ್ನು ನಾನು ನೋಡಲಾರೆ. ಸ್ವಾಮಿ, ನಾನು ನೋಡಲಾರೆ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. 3 ವರ್ಷಗಳ ಹಿಂದೆ ನನ್ನ ಕಂದನ ಸಾವನ್ನು ನಾನು ನೋಡಲಾರೆ. 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 3 ವರ್ಷಗಳ ಹಿಂದೆ ನನ್ನ ಕಂದನ ಸಾವನ್ನು ನಾನು ನೋಡಲಾ
ಆತಳ ವಿತಳ ಸುತಳ ಮಹಾತಳ ತಳ ತಳ ಪಾತಾಳವನ್ನು ಪಾದದಡಿಯಲ್ಲಿ ತೊಳೆದಿಟ್ಟ ಪರಾಕ್ರಮಶಾಲಿ. ಹಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ನಿನ್ನ ಕುಮಾರ, ನನ್ನ ಆಸಾದಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೀ! ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂಥ ದುರ್ವಿಧಿ, ಇದೆಂಥ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನೆದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ನನ್ನ ಮುಖಭಂಗವನ್ನು ಮಾಡಿ ನನ್ನ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಅವನೇ ಆ ನನ್ನ ಕುಲವೈದ್ಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಎಲೆಯಲವೂ ಹರಿ, ಕಪಟಿ, ವಂಚಕಿ, ಮಾಯಾವಿ, ನನ್ನ ಮಗನ ಹೃದಯ ಅಂತರಾಳವನ್ನು ಒಗ್ಗು ಅವನ ತಲೆಗೆಡಿಸಿ ನಿನಗೆ ಮನಬಂದಂತೆ ಆಡಿಸುತ್ತಿರುವಿಯಾ? ನಿನಗೆ ಧೈರ್ಯವಿದ್ದರೆ, ನಿನಗೆ ಪೌರುಷವಿದ್ದರೆ, ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ತಂತ್ರದಂತೆದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳನ್ನು ನನ್ನ ಕೊರಳಿಗೆ ಮಾಲೆ ಹಾಕಿಕೊಳ್ಳುತ್ತಿದ್ದರೆ ನಾನು ಹಿರಣ್ಯಕಶ್ಯಪವೇ ಅಲ್ಲ, ನಾನು ಹಿರಣ್ಯಕಶ್ಯಪವೇ ಅಲ್ಲ, ನಾನು ಹಿರಣ್ಯಕಶ್ಯಪವೇ ಅಲ್ಲ.